ಹಾಯ್ ಎಲ್ರಿಗೂ. ಇದು ನನ್ನ ಲಾಸ್ಟ್ ಸ್ಯಾಟರ್‌ಡೇ ವ್ಲಾಗ್ ಆಗಿತ್ತು. ಬೆಳಿಗ್ಗೆ ಎದ್ದ ತಕ್ಷಣ ನಾನು ಯೂಶುವಲಿ ತಲೆಗೆ ಎಣ್ಣೆ ಇಟ್ಬಿಡ್ತೀನಿ. ಬಿಕಾಸ್ ಅವತ್ತು ಒಂದು ಮಧ್ಯಾಹ್ನದಂಗೆ ಇಲ್ಲಾಂದ್ರೆ ಸಾಯಂಕಾಲದಂಗೆ ಸ್ನಾನ ಮಾಡೋದಕ್ಕೆ ಸರಿ ಇರುತ್ತೆ ಅಂತ. ಯು ವಾರಕ್ಕೊಂದ್ಸತಿ ಎಣ್ಣೆ ಇಟ್ಟಿಲ್ಲ ಅಂತ ಹೇಳಿದ್ರೆ ನನ್ನ ತಲೆ ಇದಾಗಿರಲ್ಲ, ಕೂದಲೆಲ್ಲ ತುಂಬ ಡ್ರೈ ಆಗಿರುತ್ತೆ. ಯೂಶುವಲಿ ನನ್ನ ಕೂದಲು ಡ್ರೈ, ಬಟ್ ಇದರಲ್ಲಿ ಎಣ್ಣೆ ಇಟ್ಟು ಸ್ನಾನ ಮಾಡಿಲ್ಲ ಅಂತ ಹೇಳಿದ್ರೆ ಇನ್ನೂ ಡ್ರೈ ಆಗಿರುತ್ತೆ. ನಾನು ಪ್ಯಾರಾಶೂಟ್ ಆಯಿಲೇ ಯೂಸ್ ಮಾಡೋದು. ಅಲ್ಲಿ ಬ್ಯಾಂಗ್ಳೂರಲ್ಲಿ ಇರೋವರೆಗೂ ನಾವು ಧರ್ಮಸ್ಥಳದಿಂದ ತೊಗೊಂಬರೋ ಆಯಿಲ್ ಯೂಸ್ ಮಾಡ್ತಿದ್ವಿ. ಇಲ್ಲಿ ಅದನ್ನ ಕ್ಯಾರಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಪ್ಯಾರಾಶೂಟ್ ಆಯಿಲೇ ಯೂಸ್ ಮಾಡ್ತೀನಿ ನಾನು. ವಾರಕ್ಕೊಂದ್ಸತಿ ಈ ಥರ ಆಯಿಲ್ ಮಸಾಜ್ ಮಾಡ್ಕೊಳ್ಳೋದು ಸ್ಕ್ಯಾಲ್ಪ್‌ಗೆ ಒಳ್ಳೇದೇನೆ. ಇನ್‌ಸ್ಟಾಗ್ರಾಮಲ್ಲಿ ಆಯಿಲ್ ಯೂಸ್ ಮಾಡಬಾರ್ದು ಹೇರ್‌ಗೆ ಅಂತೆಲ್ಲ ಹೇಳ್ತಾರೆ. ಬಟ್ ನಂಗೆ ಇದು ವರ್ಕೌಟ್ ಆಗ್ತಿದೆ. ಚಿಕ್ಕ ವಯಸ್ಸಿಂದನೂ ನಾವು ಹಿಂಗೆ ಅಲ್ವಾ ಬೆಳೆದಿರೋದು. ಸೊ ನನಗೆ ವರ್ಕೌಟ್ ಆಗ್ತಿದೆ. ಬೆಂಗಳೂರಲ್ಲಿರೋವರೆಗೂ ನಮ್ಮಮ್ಮ ಅಂತೂ ವಾರಕ್ಕೊಂದ್ಸತಿ ಈ ಥರ ಎಣ್ಣೆ ಅದು ಸೋರಬೇಕು ಎಣ್ಣೆ ತಲೆಯಿಂದ ಆ ಥರ ಹಾಕಿ ಅದಾದಮೇಲೆ ಸ್ನಾನ ಮಾಡದೇ ಇದ್ದರೆ ಭಾನುವಾರ ಮುಗಿಯೋದೇ ಇಲ್ಲ. ಸೊ ಅಟ್ಲೀಸ್ಟ್ ಅದ್ರದ್ದು ಅರ್ಧ ಭಾಗ ಆದರೂ ನಾನಿಲ್ಲಿ ಫಾಲೋ ಮಾಡ್ತಾ ಇದ್ದೀನಿ ಈ ಕೂದಲನ್ನ ಮೇಂಟೈನ್ ಮಾಡೋದಕ್ಕೆ. ಇಲ್ಲಿ ಕತರ್ಗ್ ಬಂದಾದ್ಮೇಲಂತೂ ಇಲ್ಲಿರೋ ನೀರಿಗೋ ಇಲ್ಲ ಇಲ್ಲಿರೋ ವೆದರೋ ಏನಂತ ಗೊತ್ತಿಲ್ಲ, ತುಂಬ ಕೂದಲು ಉದುರುತ್ತೆ ನನಗೆ. ಅದೇನೋ ನನಗೆ ಗೊತ್ತಿಲ್ಲ. ಕೂದಲು ಉದುರುತ್ತೆ ನನಗೆ. ಆದರೆ ಅದು ಆ ಡೆನ್ಸಿಟಿನೂ ಕಮ್ಮಿ ಆದಂಗೆ ಕಾಣಲ್ಲ. ನಮ್ಮಮ್ಮ ಹೇಳ್ತಾರೆ ಫಸ್ಟ್ ಕೂದಲು ದಪ್ಪ ಇದ್ದು, ನೀನು ಅದೇನೇನೋ ಹಾಳು ಮೂಳ ಕೂದಲು ಮಾಡಿ ಇವಾಗ ಎಲ್ಲ ಸಣ್ಣ ಆಗೋಯ್ತಂತ. ನನಗೆ ಹಂಗೆ ಅನ್ಸೋದೇ ಇಲ್ಲ. ನನಗೆ ಆ್ಯಕ್ಚುಲಿ ಲಾಂಗ್ ಹೇರ್ ಅನ್ನೋದು ಇಷ್ಟನೇ ಆಗಲ್ಲ. ನಮ್ಮ ಮನೇಲಿರೋರೆಲ್ಲ ಯಾರು ಕಟ್ ಮಾಡಬೇಡ, ಇಷ್ಟು ಉದ್ದ ಬೆಳೆಸೋದು ಕಷ್ಟ ಅಂತ ಹೇಳಿಬಿಟ್ಟು ಈ ಥರ ಮೇಂಟೈನ್ ಮಾಡ್ತಾ ಇದ್ದೀನಿ. ನನಗೆ ನಂದು ಲಾಂಗ್ ಲಾಂಗ್ ಟರ್ಮ್ ಆಸೆ ಇರೋದು ಬಂದು ಬಾಬ್ ಕಟ್ ಮಾಡ್ಬೇಕಂತ. ಅದು ಯಾವಾಗ ಮಾಡ್ತೀನಿ ಅಂತ ಗೊತ್ತಿಲ್ಲ. ಬಟ್ ಇಷ್ಟರಲ್ಲೇ ಮಾಡ್ತೀನಿ. ಚಿಕ್ಕ ವಯಸ್ಸಿಂದನೂ ನನಗೆ ಈ ಲಾಂಗ್ ಹೇರೇನೆ. ಈ ಲಾಂಗ್ ಹೇರ್ ಬೆಳೆಸಿ ಅದನ್ನು ಮೇಂಟೈನ್ ಮಾಡೋದಿದೆ ಅಲ್ಲ, ಬೆಂಗಳೂರಲ್ಲಿರೋವರೆಗೂ ನಮ್ಮಮ್ಮ ಮೇಂಟೈನ್ ಮಾಡ್ತಾಯಿದ್ರು. ಬರೀ ನಾನು ಅದನ್ನು ಕ್ಯಾರಿ ಮಾಡ್ತಿದ್ದೆ ಅಷ್ಟೇ. ಆದರೆ ಇಲ್ಲಿ ಕತ್ತರಿಗೆ ಬಂದಾದ್ಮೇಲೆ ನಾನೇ ಮೇಂಟೈನ್ ಮಾಡಬೇಕು. ಅದು ತುಂಬ ತಲೆನೋವಾಗಿದೆ. ಆ್ಯಕ್ಚುಲಿ ಸ್ಯಾಟರ್ಡೆ ಬಂದು ನಾನು ಏನೇನನ್ನೆಲ್ಲನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಇದು ಮಾಡಬೇಕು, ಅದು ಮಾಡಬೇಕು ಅಂತ. ಬಟ್ ಅದರಲ್ಲಿ ಅರ್ಧ ಕೆಲಸ ಮಾತ್ರನೇ ಆಗಿತ್ತು. ಯಾಕಂದರೆ ಅದು ಗೊತ್ತಾಗೋದಿಲ್ಲ. ಮನೇಲಿರ್ಬೇಕಂದ್ರೆ ಅದೊಂಥರ ಬಾಡಿ ರಿಲ್ಯಾಕ್ಸ್ ಮೂಡಲ್ಲೇ ಇರುತ್ತೆ. ನೆಕ್ಸ್ಟ್ ಬಂದು ಜಸ್ಟು ಫೇಸ್ ವಾಶ್ ಮಾಡಿಕೊಂಡು ಬ್ರಷ್ ಮಾಡಿಕೊಂಡು ಟಿಫನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಟಿಫನ್ ಬಂದು ದೋಸೆ ಮತ್ತು ಚಟ್ನಿನೇ ಮಾಡಿದೆ ಅವತ್ತು. ಚಟ್ನಿ ಬಂದು ಕಡಲೆಕಾಯಿ ಬೀಜ ಮತ್ತು ಹುರ್ಗಡ್ಲೆ ಮಿಕ್ಸ್ ಮಾಡಿ ಮಾಡ್ತೀವಲ್ಲ, ಆ ಚಟ್ನಿನೇ ಮಾಡಿದ್ದೆ. ಈ ಚಟ್ನಿ ಬಂದು ನಂಗಿಷ್ಟ ದೋಸೆಗೆ ತಿನ್ನೋಕ್ಕೆ. ತೆಂಗಿನಕಾಯಿ ಚಟ್ನಿ ಅದು ಗಟ್ಟಿ ಚಟ್ನಿ ಮಾಡ್ತಾರಲ್ಲ ಹೋಟ್ಲಲ್ಲಿ, ಆ ಥರ ಇದ್ದರೆ ದೋಸೆಗೆ ತಿನ್ನೋಕ್ಕಿಷ್ಟ. ಬಟ್ ಯೂಶಲಿ ನಮ್ಮ ಮನೇಲಿ ಇದು ತುಂಬ ಮಾಡ್ತಾರೆ. ನಮ್ಮಮ್ಮ ಮಾಡೋ ಸ್ಟೈಲ್ ಇದು. ಸೊ ಬರೀ ಏನಿಲ್ಲ, ಹುರ್ಗಡ್ಲೆ ಮತ್ತು ಕಡಲೆ ಹುರ್ಕೊಂಡು ಅದ್ರ ಜೊತೆಗೆ ಒಣಮೆಣ್ಸಿನ್ಕಾಯಿನೂ ಹುರ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು, ಉಪ್ಪು ಇದಾಕಿ ರುಬ್ಕೊಂಡ್ರೆ ಆಯಿತು. ನೆಕ್ಸ್ಟ್ ಇವ್ರಿಗೆ ಲಂಚ್‌ಗೆ ಬಂದು ಲಂಚ್ ಬಾಕ್ಸ್‌ಗೆ ಟೊಮ್ಯಾಟೊ ಬಾತೆ ಒಗ್ಗರಣೆ ಮಾಡಿದೆ. ಅದ್ರ ಜೊತೆಗೆ ಕೋಸಂಬರಿ ಮಾಡಿಬಿಟ್ಟೆ. ಬಿಕಾಸ್ ಇಲ್ಲಿ ಆಲ್ರೆಡಿ ಹಾಟ್ ವೆದರ್ ಸ್ಟಾರ್ಟ್ ಆಯಿತು. ಬಾಡಿ ಸ್ವಲ್ಪ ತಂಪಿರಲಿ ಅಂತ ಹೇಳಿಬಿಟ್ಟು ಕೋಸಂಬರಿ ಮಾಡಿ ಕಳಿಸಿದೆ. ಅದಾದಮೇಲೆ ಟಿಫನ್ ಮಾಡ್ತಾ ಈ ತಮಿಳಲ್ಲಿ ಹಾರ್ಟ್ ಬೀಟ್ ಸೀರೀಸ್ ಅಂತ ಬಂದಿದೆ. ಅದು ಸೆಕೆಂಡ್ ಸೀಸನ್ ನೋಡ್ತಿದ್ದೆ. ಅದು ನೋಡಿಕೊಂಡೆ ಹಾಗೆ ನಿದ್ದೆ ಮಾಡಿಬಿಟ್ಟೆ ಬ್ರೇಕ್‌ಫಾಸ್ಟ್ ಮಾಡಿಕೊಂಡು. ಅದಾದಮೇಲೆ ಎದ್ದು ಒಂದು 4:30 ಹಾಗೆ ಎದ್ದು ಹೋಗಿ ತಲೆಗೆ ಸ್ನಾನ ಮಾಡ್ಕೊಂಬಂದೆ. ಈ ತಲೆಗೆ ಸ್ನಾನ ಮಾಡೋದಕ್ಕೇನೆ ಒಂದು ಅರ್ಧ ಅವರ್ ಬೇಕು ನನಗೆ. 2 ಟೈಮ್ಸ್ ಶ್ಯಾಂಪೂ, ಆಮೇಲೆ ಹೇರ್ ಕಂಡೀಷ್ನರ್, ಆಮೇಲೆ ಹೇರ್ ಮಾಸ್ಕ್. ಅದಾದಮೇಲೆ ಈ ಮಾಯಿಶ್ಚರೈಸರ್ ಬಂದು ಯಾರ್ಯಾರೆಲ್ಲ ಯೂಸ್ ಮಾಡ್ತೀರಾ ಹೇಳಿ? ಯಾರಾದರೂ ಯೂಸ್ ಮಾಡಿಲ್ಲ ಅಂದರೆ ಇದನ್ನು ಯೂಸ್ ಮಾಡಿ. ಎಸ್ಪೆಷಲಿ ಡ್ರೈ ಸ್ಕಿನ್‌ಗೆ ತುಂಬ ಚೆನ್ನಾಗಿದೆ. ಆಮೇಲೆ ಈ ರೈಸ್ ಟೋನರ್ ಕೂಡ ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಮೇಡ್ ಫಾರ್ ಡ್ರೈ ಸ್ಕಿನ್‌ಗೆ. ನಾನು ಯೂಸ್ ಮಾಡ್ತೀನಿ ಇದು ಫ್ರೀಕ್ವೆಂಟಾಗಿ. ಇಂಡಿಯಾಯಿಂದನೇ ತೊಗೊಂಬಂದೆ. ಅದಾದಮೇಲೆ ನಾನು ಮಧ್ಯಾಹ್ನ ಲಂಚ್ ಮಾಡಿರಲಿಲ್ಲ. ಲೇಟಾಗಿ ಬ್ರೇಕ್‌ಫಾಸ್ಟ್ ಮಾಡಿಬಿಟ್ಟು ಆ ಸೀರೀಸ್ ನೋಡ್ಕೊಂಡು ನಿದ್ದೆ ಮಾಡಿದ್ರಿಂದ ಅರ್ಲಿ ಡಿನ್ನರ್ ಥರ ಮಧ್ಯಾಹ್ನ ಮಾಡಿದ್ದಿದ್ದು ಟೊಮ್ಯಾಟೊ ಬಾತು ಮತ್ತು ಕೋಸಂಬರಿನೇ ತಿಂದ್ಬಿಟ್ಟೆ. ನೆಕ್ಸ್ಟು ಆಫೀಸ್ ಕೆಲಸ ಇತ್ತು. ಯೂಶುವಲಿ ಎವ್ರಿ ವೀಕೆಂಡ್ ನನಗೆ ಆಫೀಸ್ ಕೆಲಸ ಇರಲ್ಲ. ಯಾವಾಗಾದರೂ ಇವಾಗ ಮಂತ್ ಎಂಡ್ ಟೈಮು, ಮಂತ್ ಬಿಗಿನಿಂಗ್ ಟೈಮು ಅದೇನಾದರೂ ರಿಪೋರ್ಟ್ಸ್ ಇದ್ದರೆ ಮಾತ್ರ ಅದನ್ನು ಮಾತ್ರ ಮಾಡ್ತೀನಿ. ಅವತ್ತು ಮಂತ್ ಎಂಡ್ ಟೈಮು ಅಂದರೆ ಫಸ್ಟ್ ಆರ್ ಸೆಕೆಂಡ್ ಅನ್ಕೊತೀನಿ ಅವತ್ತು ಸ್ಯಾಟರ್ಡೆ, ಲಾಸ್ಟ್ ಸ್ಯಾಟರ್ಡೆ. ಸೊ ವರ್ಕ್ ಇತ್ತು. ಬರೀ ಜಸ್ಟ್ ಒಂದು ಹಾಫ್ ಆನ್ ಅವರ್ ಟು 45 ಮಿನಿಟ್ಸ್ ಅನ್ಕೊತೀನಿ.
ಇಲ್ಲ ಆಲ್ಮೋಸ್ಟ್ 1 ಅವರ್ ವರ್ಕಷ್ಟೇ. ಅದನ್ನ ಮುಗಿಸ್ದೆ ಸೀರೀಸ್ ನೋಡ್ಕೊಂಡೇನೆ. ಸೊ ಅದು ಮುಗ್ಸಾದ್ಮೇಲೆ ನೆಕ್ಸ್ಟ್ ಬಂದು ನಂದು ಹೇರ್ ಕೇರ್. ನಾನು ಯೂಶುವಲಿ ಇವಾಗ ಸ್ವಲ್ಪ ಒಂದು 2 ಮಂತ್ಸಿಂದ ಇದು ಇನ್‌ಸ್ಟಾಗ್ರಾಮಲ್ಲೇ ನೋಡಿದ್ದು. ಯಾವಾಗ್ಲೂನು ತಲೆ ಸ್ನಾನ ಮಾಡಾದ್ಮೇಲೆ ಹಂಗೆ ಗಾಳಿಗೆ ಬಿಟ್ಬಿಟ್ಟು ಒಣಗಿಸ್ತಿದ್ದೆ. ತುಂಬ ಡ್ರೈ ಆಗೋದು ನಂದು ಕೂದ್ಲು. ಎಷ್ಟು ಡ್ರೈ ಅಂತ ಹೇಳಿದ್ರೆ ಒಳ್ಳೆ ಈ ನಾರು ಬರಲ್ವಾ? ಆ ಥರ ಆಗೋದು. ದಪ್ಪ ಇದ್ದು, ಉದ್ದ ಇದ್ರೂ ಕೂಡ ನನ್ಗದು ಮ್ಯಾನೇಜ್ ಮಾಡಕ್ಕೆ ತುಂಬಾ ಕಷ್ಟ ಆಗೋದು. ಆಮೇಲೆ 2 ಮಂತ್ಸ್ ಮುಂಚೆ ಸ್ವಲ್ಪ ರೀಲ್ಸ್, ಈ ಹೇರ್ ಕೇರ್ ಅದೆಲ್ಲ ನೋಡ್ದಾಗ ನನಗೆ ಅಂದ್ರೆ ಅಡ್ವೈಸ್ ಸಿಕ್ಕಿದ್ದೇನಂತ ಹೇಳಿದ್ರೆ, ಇದು ಏರ್ ಡ್ರೈಯರ್ ಬರುತ್ತಲ್ಲ, ಅದರಲ್ಲಿ ಬಂದು ನಾವು ಹೇರ್‌ನ ಸೆಟ್ ಮಾಡ್ಬಿಡ್ಬೇಕು ಒಂದ್ಸತಿಗೆ. ಸೊ ದಟ್ ನೆಕ್ಸ್ಟ್ ಹೇರ್ ವಾಶ್ ತನಕ ಅದು ಚೆನ್ನಾಗಿರುತ್ತೆ ಅಂತ. ಬಟ್ ನಾನು 2 ಮಂತ್ಸಿಂದ ಫಾಲೋ ಮಾಡ್ತಿದ್ದೀನಿ. ಅದು ತುಂಬಾ ಚೆನ್ನಾಗಿ ನಂಗೆ ವರ್ಕೌಟ್ ಆಗ್ತಿದೆ. ಅದು ನನ್ಗೆ ಈ ದಪ್ಪ ಕೂದಲಿರೋದ್ರಿಂದ ಇದು ತುಂಬಾ ಚೆನ್ನಾಗಿ ಮ್ಯಾನೇಜ್ ಆಗ್ತಿದೆ. ಸೊ ಫಸ್ಟ್ ಬಂದು ಅದಕ್ಕೆ ಕೂದಲು ಎಷ್ಟು ಒಣಗಿರ್ಬೇಕಂತ ಹೇಳಿದ್ರೆ ಒಂದು 50% ಒಣಗಿರ್ಬೇಕು. ಅದಾದ್ಮೇಲೆ ಸೀರಮ್ ತಗೊಂಡು, ಬಿಕಾಸ್ ಅದು ಹೀಟ್ ಅಲ್ವಾ ಯೂಸ್ ಮಾಡೋದು ನಾವು, ಅದಕ್ಕೆ ಫಸ್ಟ್ ಹೇರ್ ಸೀರಮ್ ಹಾಕೊಂಡ್ಬಿಡ್ಬೇಕು. ಅದಾದ್ಮೇಲೆ 3 ಪಾರ್ಟ್ಸ್ ಆಗಿ ನಾನು ಹೇರ್‌ನ ಡಿವೈಡ್ ಮಾಡ್ಕೊಂತೀನಿ. ಬಿಕಾಸ್ ನಂದು ಡೆನ್ಸ್ ಇರೋದ್ರಿಂದ ಫಸ್ಟು ಕ್ರೌನ್ ಏರಿಯಾ, ಆಮೇಲೆ ಮಿಡಲ್ ಸೆಕ್ಷನ್ನು, ಆಮೇಲೆ ಲಾಸ್ಟು ಎಂಡ್ ಸೆಕ್ಷನ್ ಥರ ನಾನು ಡಿವೈಡ್ ಮಾಡ್ಕೊಂತೀನಿ. ಇದು ಫಸ್ಟ್ ನಾನು ಎಲ್ಲ ತಗೋಬೇಕಂದ್ರೆ ತುಂಬ ಕಾಸ್ಟ್ಲಿ ಇನ್ವೆಸ್ಟ್‌ಮೆಂಟ್ ಅಂತ ಅನ್ಕೊಂಡೆ. ಬಟ್ ರಿಯಲಿ ನನಗೆ ಯೂಸ್‌ಫುಲ್ ಆಗ್ತಾ ಇದೆ. ಬಿಕಾಸ್ ಥರ್ಡ್ ಡೇಗೆಲ್ಲ ನನ್ನ ಹೇರ್ ಬಂದು ಹಿಂಗೆ ದಪ್ಪಗೆ ಅದನ್ನ ಮೇಂಟೈನೇ ಮಾಡೋಕ್ಕಾಗಲ್ಲ. ಬಟ್ ಇವಾಗ ಥ್ರೂ ಔಟ್ ದ ವೀಕ್ ನಾನು ವಾರಕ್ಕೊಂದ್ಸತಿ ಸ್ನಾನ ಮಾಡ್ತೀನಿ, ತಲೆಗೆ ಸ್ನಾನ. ಸೊ ಆ ವಾರದವರೆಗೂನು ನನ್ನ ಕೂದಲು ಸ್ವಲ್ಪ ಮ್ಯಾನೇಜಬಲ್ ಆಗಿದೆ. ಸೊ ಅದಕ್ಕೆ ಇದೇ ಕಾರಣ ಅನ್ಕೊಂತೀನಿ. ಬಿಕಾಸ್ ನಾನು ಬೇರೆ ಈ 7 ಇಯರ್ಸ್ ಇಲ್ಲಿ ಕತಾರಲ್ಲಿ ಇದ್ದಿದ್ದು ಹೀಗೇನೆ ಇತ್ತು. ಬಟ್ 2 ಮಂತ್ಸಿಂದ ನಾನು ಅದ್ ಮಾಡ್ತಿರೋದ್ರಿಂದ ನನಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗ್ತಿದೆ. ಈ 3 ಸೆಕ್ಷನ್ಸ್ ಡಿವೈಡ್ ಮಾಡೋದು ತುಂಬ ಇಂಪಾರ್ಟೆಂಟ್. ಬಿಕಾಸ್ ಅದು ಹೇರ್ ಬ್ರಷ್ ದಪ್ಪ ಇದ್ರೂ ಕೂಡ ಅದು ವರ್ಕ್ ಆಗಬೇಕಲ್ವಾ ಎಲ್ಲ ಹೇರ್ ಮೇಲೂನು. ಅದಕ್ಕೆ ಸ್ಮಾಲರ್ ಸೆಕ್ಷನ್ಸ್ ಡಿವೈಡ್ ಮಾಡಿದಾಗ ಒಳ್ಳೆ ಬೆಟರ್ ರಿಸಲ್ಟ್ ಕೊಡುತ್ತೆ ಅಂತ. ಇದೆಲ್ಲ ನಾನು ಇನ್‌ಸ್ಟಾಗ್ರಾಮ್, ಯೂಟ್ಯೂಬಲ್ಲಿ ನೋಡಿನೇ ಕಲ್ತಿದ್ದು. ನನಗೆ ಗೊತ್ತಿರಲಿಲ್ಲ ಈ ಥರ ಎಲ್ಲ ಮಾಡಬೇಕಂತ. ಈ ರೆವ್ಲಾನ್ ಬ್ರಷ್ಷು ನನಗೆ ಬೈ ಗಾಡ್ಸ್ ಗ್ರೇಸ್ ಆಫರಲ್ಲಿತ್ತು. ತುಂಬ ಕಮ್ಮಿ ಬೆಲೆಗೆ ನನಗಿಲ್ಲಿ ಆನ್‌ಲೈನಲ್ಲೇ ಸಿಕ್ತು. ನಾನು ಆನ್‌ಲೈನಲ್ಲೇ ಆರ್ಡರ್ ಮಾಡಿದೆ. ಸೊ ತುಂಬ ಚೆನ್ನಾಗಿದೆ ಈ ರೆವ್ಲಾನ್ ಹೇರ್ ಬ್ರಷ್ ಬಂದು. ನೀವು ಟ್ರೈ ಮಾಡಿ. ನನಗೆ ತಿಳಿದಂಗೆ ಅಮೆಜಾನಲ್ಲಿ ಕೂಡ ಇದು ಸಿಗುತ್ತೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಬಂದು ಇದು ಈ ಥರ ಯಾವುದಾದ್ರೂ ಈ ಎಲೆಕ್ಟ್ರಿಕ್ ಪ್ರಾಡಕ್ಟ್ಸ್ ಆರ್ ಹೀಟ್ ಪ್ರಾಡಕ್ಟ್ಸ್ ಬಂದು ನಮ್ಮ ಹೇರ್ ಮೇಲೆ ಯೂಸ್ ಮಾಡೋದಕ್ಕೆ ಮುಂಚೆ ಹೀಟ್ ಪ್ರೊಟೆಕ್ಟೆಂಟ್ ಸ್ಪ್ರೇ ಅಂತ ಯೂಸ್ ಮಾಡಬೇಕಂತೆ. ಸೊ ಅದಕ್ಕೆ ನಾನು ಆನ್‌ಲೈನಲ್ಲಿ ಚೆಕ್ ಮಾಡಿ ಈ ಟ್ರೆಸೆಮ್ಮೆ ಬ್ರ್ಯಾಂಡದು ಬಂದು ಹೀಟ್ ಪ್ರೊಟೆಕ್ಟೆಂಟ್ ಸ್ಪ್ರೇ, ಅದು ಜಸ್ಟ್ ಆ ಸ್ಪ್ರೇ ಬಂದು ಕೆರಾಟಿನ್ ಇರೋದ್ರಿಂದ ಆ ಸ್ಪ್ರೇ ಮಾಡಿ ನಾವೇನಾದರೂ ಪ್ರಾಡಕ್ಟ್ಸ್ ಯೂಸ್ ಮಾಡಿದಾಗ ಕೂದಲು ಕೂಡ ಸ್ವಲ್ಪ ಸಾಫ್ಟಾಗಿ ಇರುತ್ತಂತೆ. ಸೊ ನಾನು ಇದು ಯೂಸ್ ಮಾಡ್ತೀನಿ. ಚೆನ್ನಾಗಿದೆ. ನಾನು ಯೂಸ್ ಮಾಡೋದು ಚೆನ್ನಾಗಿದೆ. ನಾನು ಜಸ್ಟ್ ರಿಸರ್ಚ್ ಮಾಡಿನೇ ತಗೊಂಡೆ. ಬಟ್ ಫಸ್ಟ್ ಅಟೆಂಪ್ಟಲ್ಲೇನೆ ಒಳ್ಳೆ ಪ್ರಾಡಕ್ಟ್ಸೇ ಸಿಕ್ಕಿದೆ. ನನಗೆ ಗುಡ್ ರಿಸಲ್ಟ್ಸ್ ಕೊಡ್ತಿದೆ. ಸೊ ನಿಮಗೂ ನನ್ನ ಥರ ಕೂದಲಿತ್ತು, ಡ್ರೈ ಹೇರ್ ಅಂತ ಹೇಳಿದ್ರೆ ನೀವು ಈ ಥರ ಟ್ರೈ ಮಾಡಿ. ಇದರಲ್ಲಿ ಬಂದು ಈ ಹೇರ್ ಬ್ರಷಲ್ಲಿ ಬಂದು ಡೆನ್ಸ್ ಕೂಡ ಮಾಡ್ಬೋದಂತೆ. ನನಗೆ ಆಲ್ರೆಡಿ ವಾಲ್ಯೂಮ್ ಇರೋದ್ರಿಂದ ನಾನು ಆ ಥರ ಯೂಸ್ ಮಾಡಲ್ಲ. ಬರೀ ಜಸ್ಟ್ ಮೈ ಮಿನಿಮಮ್ ಯೂಸೇಜ್ ಮಾಡ್ತೀನಿ. ಬರೀ ನನಗೆ ಸ್ಟ್ರೈಟನಿಂಗು ಬೇಡ. ಜಸ್ಟ್ ಮ್ಯಾನೇಜಬಲ್ ಇದ್ದರೆ ಮಾತ್ರ ಸಾಕು ನನ್ನ ಹೇರ್. ಸೊ ಅದಕ್ಕೆ ಬರೀ ಜಸ್ಟ್ ಒಂದು 2-3 ಟೈಮ್ಸ್ ಮಾತ್ರ ಈ ಥರ ಹೇರ್ ಡ್ರೈ ಮಾಡ್ಕೊತೀನಿ. 50% ಹೇರ್ ವೆಟ್ ಇದ್ರೂ ಕೂಡ ಇದೊಂದು 3-4 ಟೈಮ್ಸ್ ಮಾಡಿದಾಗ ಫುಲ್ಲು ಡ್ರೈ ಆಗಿಬಿಡುತ್ತೆ ಹೇರು. ಇದರಲ್ಲಿ ಹೇರ್ ಸೆಟ್ ಕೂಡ ಮಾಡ್ಕೊಬೋದು. ನಾವೆಲ್ಲಾದ್ರೂ ಫಂಕ್ಷನ್ಸ್‌ಗೆ ಹೋಗ್ಬೇಕಂದ್ರೆ ಸ್ವಲ್ಪ ಟ್ವಿಸ್ಟ್ ಆ್ಯಂಡ್ ಕರ್ಲ್ಸು, ಸ್ಟ್ರೈಟ್ನಿಂಗು ಅದೆಲ್ಲ ಮಾಡ್ಕೋಬೋದು. ಬಟ್ ನನಗೆ ಫುಲ್ ಸ್ಟ್ರೈಟ್ ಇಷ್ಟ ಇಲ್ಲ. ಜಸ್ಟ್ ನಾರ್ಮಲ್ ವೇವಿ ಹೇರ್ ಇದ್ರೇನೆ ಸಾಕು. ಸೊ ಅದಕ್ಕೆ ನಾನು ಈ ಥರ ಮಾಡ್ಕೊತಿದ್ದೀನಿ. ಸೀರಿಯಸ್ಲಿ ಹೇಳ್ತಿದ್ದೀನಿ, 1 ವೀಕ್‌ವರೆಗೂ ಆರಾಮಾಗಿ ಇರುತ್ತೆ ಇದೇ ಥರ. ಸಾಫ್ಟಾಗೇ ಇರುತ್ತೆ. ಮತ್ತೆ 1 ವೀಕ್ ಆದಮೇಲೆ ನಾನು ಆಯಿಲ್ ಹಾಕಿ ಇದನ್ನ ಮತ್ತೆ ಈ ಪ್ರಾಸೆಸ್ ಫಾಲೋ ಮಾಡಿದಾಗ ಕೂದಲು ಚೆನ್ನಾಗಿದೆ.
ಎಲ್ಲ ಏರ್ ಡ್ರೈಯಿಂಗ್ ಎಲ್ಲ ಮಾಡಾದ್ಮೇಲೆ ಮತ್ತೆ ಇನ್ನೊಂದು ಸತಿ ಸ್ವಲ್ಪ ಸೀರಮ್ ತಗೊಂಡು ಹೇರ್‌ಗೆಲ್ಲ ಅಂದರೆ ರೂಟ್ಸ್‌ಗೆ ಅಪ್ಲೈ ಮಾಡಬಾರ್ದು. ಬರೀ ಹೇರಿಗೆ ಮಾತ್ರ ಅಪ್ಲೈ ಮಾಡಿಬಿಟ್ಟು ಜಸ್ಟ್ ಯು ಆರ್ ಗುಡ್ ಟು ಗೋ ಅಷ್ಟೇ. ಇದು ಇನ್ನು 1 ವೀಕ್‌ಗೆ ನನಗೆ ಆಗುತ್ತೆ. ನಿಮಗೆ ಇನ್ನೂ ಚೆನ್ನಾಗೇ ಆಗುತ್ತೆ. ಬಿಕಾಸ್ ನಂದು ಕೂದಲು ತುಂಬ ಡ್ರೈ, ತುಂಬ ಡೆನ್ಸ್ ಇರೋದ್ರಿಂದ ನನಗೆ ಹಂಗನ್ಸುತ್ತೆ. ಬಟ್ ನಿಮ್ಗೆ ಇನ್ನೂ ಚೆನ್ನಾಗಿರುತ್ತೆ. ನೀವು ಫಾಲೋ ಮಾಡಿ. ಇದು ವರ್ತ್ ಇನ್ವೆಸ್ಟ್‌ಮೆಂಟ್ ನಾನು ಮಾಡಿದ್ದಂತೂ. ಫಸ್ಟ್ ಬಿಗಿನಿಂಗಲ್ಲಿ ನನಗೂ ಇತ್ತು, ಸುಮ್ಮನೆ ಕಾಸು ಖರ್ಚು ಮಾಡ್ತಿದ್ದೀನಿ ಅಂತ. ಬಟ್ ಇದು ನನಗೆ ವರ್ತ್ ಆಗಿದೆ ಇನ್ವೆಸ್ಟ್‌ಮೆಂಟ್. ನೆಕ್ಸ್ಟ್ ಬಂದು ನನ್ನ ಡ್ರಾಯಿಂಗ್ ವಿಡಿಯೋ ರೆಕಾರ್ಡ್ ಮಾಡಬೇಕಿತ್ತು ಸಂಡೇ ಮಾರ್ನಿಂಗ್ ಪೋಸ್ಟಿಗೆ. ಸೊ ಅದಕ್ಕೆ ಬಂದು ನಾನು ಡ್ರಾಯಿಂಗ್ ರೆಕಾರ್ಡ್ ಮಾಡೋಕ್ಕೆ ಹೊರಟ್ಬಿಟ್ಟೆ. ಇದಾದಮೇಲೆ ನಾನು ಅಡುಗೆ ಮಾಡಿದೆ, ಬಟ್ ಅದು ರೆಕಾರ್ಡ್ ಮಾಡಿಲ್ಲ. ಸೊ ಇದೇ ನಂದು ಸ್ಯಾಟರ್‌ಡೇ ವ್ಲಾಗ್ ಆಗಿತ್ತು. ಲಾಸ್ಟ್ ಸ್ಯಾಟರ್‌ಡೇ ವ್ಲಾಗ್ ಆಗಿತ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದ್ರ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.